ಪ್ರತಿಸ್ಪರ್ಧಿ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಅನ್ನೋದು ನಾವು ಮರಿಬಾರ್ದು. ಯಾಕಂದ್ರೆ ಮೊನ್ನೆ MP ಎಲೆಕ್ಷನ್ದಲ್ಲ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ತಮ್ಮ ಮಗನ ನಿಲ್ಲಿಸಿ ಮಗ ಸೂದಿದಾನ. ಈಗ ಮರಳಿ ಅದನ್ನು ಪಡ್ಕೋಬೇಕಾಗ್ಯದ. ಅದು ಮರಳಿ ಪಡಿಬೇಕಾಗಿತ್ತು ಅಂದ್ರೆ ಯಾರನ್ನ ಹೊಡಿಬೇಕು ಇವತ್ತು? ಜಗದೀಶ್ ಶೆಟ್ಟರ್ ಅವರು. ಸಣ್ಣ ತಪ್ಪನ್ನು ಸಹಿತ ಎಕ್ಸಾಗ್ರೇಷನ್ ಮಾಡಿ ಹೇಳುವಂಥದ್ದು. ಹೌದು, ಒಂದು ಪತ್ರ ಕೊಟ್ಟಿರ್ಬೋದು ಅವರು, ಇಲ್ಲ ಅಂತಲ್ಲ, ಅದರಿಂದನೂ ಆಗಿದ್ದನೂ ಇಲ್ಲ, ಬೇರೆ ವಿಷಯ. ಆದರೆ ಇದು ಪ್ರಯತ್ನ ಪಟ್ಟವರು HK ಪಾಟೀಲ್ ಅಂತ ಹೇಳ್ತಾ ಕಾಲಿಗೆ 2 ಹಕ್ಕಿಯನ್ನು ಹೊಡೆದ್ಬಿಟ್ರು. ಒಂದೇದು ತಮ್ಮ ಪಾರ್ಟಿಯಲ್ಲೇ ತನ್ನ ಬಲವನ್ನು ಹೆಚ್ಚು ಮಾಡ್ಕೊಂಡು HK ಪಾಟೀಲ್ ಅಂತ ಹಿರಿಯ ನಾಯಕರ ತಮ್ಮೊಂದಿಗೆ ರೋಗ ಮಾಡಿಕೊಂಡ್ರು. ಯಾಕಂದರೆ ರಾಜಕೀಯದಲ್ಲಿ ಎಲ್ಲ ನಡೆಯುವಂಥವ್ರು ರೀ, ಒಬ್ಬನಿಗೆ ಏರಿಸೋದು ಒಬ್ಬನ ಇಳಿಸೋದು. HK ಪಾಟೀಲರು ನಮ್ಮ ಜಾರಕಿಹೊಳಿ ಕುಟುಂಬದ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡಂಥವ್ರು. ಅಂದರೆ ತಾವು ಉಳಿಯುವ ಸಲುವಾಗಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ವಿಶೇಷ ತಂತ್ರವನ್ನು ನಡೀತಾ ಇದ್ದಾರೆ. ಜೊತೆಗೆ ಈ ನಮ್ಮ ಜಗದೀಶ್ ಶೆಟ್ಟರ್ ಅವರು ಸಹಿತ ಎರಡೂ ಈ ಜಾರಕಿಹೊಳಿ ಕುಟುಂಬಕ್ಕೂ ಹತ್ತಿರದವರು. ಆ ಕಾರಣಕ್ಕೆ ಮೊನ್ನೆ ಇಲೆಕ್ಷನ್ದಲ್ಲಿ ಗೆಲ್ತಾರೆ ಅನ್ನೋದು ಅಷ್ಟೇ ಸತ್ಯದ, ಆ ಮಾತು ಬೇರೆ. ಹೀಗಾಗಿ ಈಗ ಅವ್ರಿಗೆ ಪ್ರಬಲ ಸ್ಪರ್ಧಿ ಯಾರಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲೇ ಈ ಒಂದು MP ಇಲೆಕ್ಷನ್ ಇಂದಿಲ್ಲ ನಾಳೆ ಬರುವಂಥದ್ದನ್ನ ಅದಕ್ಕೆ ಶೆಟ್ಟರ್ ಅವರು ಜಾತಿಗಳು ಒಂದಾದ್ರು ಲಿಂಗಾಯತರಾದರೂ ಸಹಿತ ಇಲ್ಲಿ ಆ ಜಾತಿ ಪ್ರಶ್ನೆ ಬರೋದಿಲ್ಲ, ಅಧಿಕಾರ ಪ್ರಶ್ನೆ ಬರ್ತದೆ. ಇಲ್ಲಿ ನಾವು ಗಮನಿಸಬೇಕಾಗಿದೆ. ಅದೇನೂ ಇರಲಿ, ಅದ್ರ ಜೊತೆಗೆ ಇನ್ನೊಂದು ಉತ್ತರ ಕೊಡ್ತಾ ಇದ್ದಾರೆ. ಏನು ಇದಕ್ಕೆ ಯಾವ ರೀತಿಯಾಗಿ ಜಗದೀಶ್ ಶೆಟ್ಟರ್ ಅವರು ಸ್ಪಂದಿಸ್ತಾರೋ ಅವ್ರಿಗೆ ಬಿಟ್ಟಂಥ ವಿಷಯ. ಏನು ಅವ್ರ ಪತ್ರದಿಂದನೇ ಬಂತೋ ಇಲ್ಲ ಈ ಒಂದು